ನೇಮಕಾತಿ ಯಾವಾಗ ಆಗುತ್ತೆ ಮತ್ತೆ ವಯೋಮಿತಿ ಹೆಚ್ಚಿಗೆ ಆಗುತ್ತಾ ಇಲ್ಲ ಅಂತೇಳಿ ತುಂಬ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾ ಇದ್ದೀರಾ. ಮತ್ತು ಇದ್ರ ಕನ್ಕ್ಲೂಷನ್ ಹೇಳಕ್ಕೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ನಮಗೆ ಪರ್ಮಿಷನ್ಸ್ ಅಂದರೆ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ಸ್ ಕೊಟ್ಟಿರಲಿಲ್ಲ. ಧಾರವಾಡ ಇರ್ಬೋದು ಮತ್ತು ಬೆಳಗಾವಿ ಇರ್ಬೋದು. ಬಿಕಾಸ್ ಯಾಕೆ ಅಂತಂದರೆ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರ್ತಾರೆ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಕಮಿಷನರ್ ಸರ್ ನೀವೇನು ನೋಡಿ ಕೇಳಿರ್ಬೋದು ವಿಡಿಯೋ. ಕಡಿಮೆ ಅಂತಂದ್ರೆ 3-4 ಲಕ್ಷ ಜನ ವಿದ್ಯಾರ್ಥಿಗಳು ಬಂದು ಸೇರ್ತಾರೆ ಹೋರಾಟಕ್ಕೆ. ನಮ್ಮಿಂದ ಅಂದರೆ ಪೊಲೀಸ್ ಫೋರ್ಸ್ ಅಷ್ಟಿಲ್ಲ ಅಂತೇಳಿ ಅಲ್ಲಿ ಪೊಲೀಸ್ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ. ಅಲ್ಲೂ ಕೂಡ ಕಮಿಷನರ್ ಸರ್ ಹೇಳಿದರು ನಮಗೆ ಎಲ್ಲ ಸಚಿವರನ್ನ ಭೇಟಿ ಮಾಡಿಸ್ತೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿಸ್ತೀವಿ ಅಂತ ಹೇಳಿಲ್ಲ. ಬಟ್ ಆದರೆ ನಮಗೆ ಅವಕಾಶ ಸಿಕ್ಕಿದ್ರೆ ಮಾಡಿಸ್ತೀವಿ ಅಂತ ಹೇಳಿದರು. ಬಟ್ ಅದನ್ನು ನಾವು ಧಾರವಾಡದಲ್ಲೂ ಹೋರಾಟ ಮಾಡೋದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ವಿ. ಬೆಳಗಾವಿಯಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿಯೂ ತಯಾರಿ ನಡೆಸಿದ್ವಿ. ಎಲ್ಲ ಫುಡ್ ಫೆಸಿಲಿಟೀಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವ್ಯವಸ್ಥೆನೂ ಮಾಡಿದ್ವಿ. ಬಟ್ ಆದರೆ ನಾಳೆ ಪ್ರೊಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾನ್ಸಲ್ ಮಾಡಿದ್ರು. ಆಲ್ಮೋಸ್ಟ್ ತುಂಬ ಲಾಸ್ ಆಯಿತು ಸ್ಟೂಡೆಂಟ್ಸ್ಗೆ ಈ ಒಂದು ಹೋರಾಟಕ್ಕೂ ಅಷ್ಟೇ. ಅದಾದಮೇಲೆ ಧಾರವಾಡದಲ್ಲಿ 8ನೇ ತಾರೀಕು ಹೋರಾಟ ಮಾಡಬೇಕಂತೇಳಿ ಪರ್ಮಿಷನ್ಸ್ ನಿರಾಕರಿಸಿದ್ರು. ಇದನ್ನು ನಾವು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಒತ್ತಡದಿಂದ ನಾವು ಸುಮ್ಮನೆ ಅಂತೂ ಇರಲಿಲ್ಲ. ಮತ್ತು ಹೈಕೋರ್ಟ್ ಹೋಗಿದ್ವಿ. ಜಸ್ಟಿಸ್ ನಾಗಪ್ರಸನ್ನ ಸರ್ ಅಂತೂ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಮತ್ತು ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಹೋರಾಟ ಅಂತದ್ದು ಏನಿದೆ ಇದೆ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸು. ಇದು ಹೋರಾಟ ಮಾಡೋವಂಥ ರೈಟ್ಸ್ ಯಾರು ಕಿತ್ಕೊಳಕ್ಕಾಗಲ್ಲ. ನಮಗೆ 2 ಆಪ್ಷನ್ ಇತ್ತು. ಒಂದು ಹೋರಾಟ ಮಾಡಬೇಕು, ಇಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಮ್ಮ ವಾಯ್ಸ್, ನಮ್ಮ ಏನೋ ಒಂದು ಪ್ರಾಬ್ಲಮ್ ಇದೆ ಆ ಇಶ್ಯೂಸು ಸರ್ಕಾರಕ್ಕೆ ತಲುಪಿಸ್ಬೇಕಾಯ್ತು. 2 ಆಪ್ಷನ್ ಇತ್ತು. ಹೋರಾಟ ಅಂತಂತೂ ನಾವು ಗೊತ್ತಿತ್ತು. ಲಾಸ್ಟು ನಾವು ಸೆಪ್ಟೆಂಬರಲ್ಲೆಲ್ಲ ಸುಮ್ಮನೆ ಸಾವಿರಾರು ಜನ, ಸುಮಾರು 50-60 ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ. ಅದು ಸರ್ಕಾರಕ್ಕೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಆ ರೀತಿ ಹೋರಾಟ ಅನ್ನೋದು ಯಾವ ರೀತಿ ಮಾಡಿದ್ವಿ ಅಂತೇಳಿ. ಅದರಲ್ಲಿ ಯಾವುದೇ ರೀತಿ ಕಾನೂನಿಗೆ ಉಲ್ಲಂಘನೆ ಮಾಡಿ ನಾವು ಹೋರಾಟ ಮಾಡಿರಲಿಲ್ಲ. ನಾನು ಮೊದಲಿಂದನೂ ಹೇಳಿದ್ದೆ, ಸ್ಟೂಡೆಂಟ್ಸ್ ಪರವಾಗಿ ಸ್ಟೂಡೆಂಟ್ಸ್ ಯಾವುದೇ ರೀತಿ ತೊಂದರೆ ಆಗ್ದಿರಾ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ರೆ, ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದಕ್ಕೂ ಮುಂಚೆನೂ ಅಷ್ಟೇ ಯಾವುದೇ ಹೋರಾಟ ಇದ್ರೂ ನಾವು ಪ್ರತಿಯೊಂದು ಹೋರಾಟನೂ ಕಾನೂನು ಉಲ್ಲಂಘನೆ ಯಾವುದೂ ಮಾಡಿಲ್ಲ. ಹೋರಾಟಕ್ಕೆ ಪರ್ಮಿಷನ್ಸ್ ತೊಗೊಂಡೇ ಮಾಡಿದ್ದೀವಿ. ಆ ರೀತಿ ನಾವು ಪರ್ಮಿಷನ್ಸ್ ನಿರಾಕರಿಸಿದ್ದಕ್ಕೆ ಇಮಿಡಿಯೇಟ್ ಹೈಕೋರ್ಟ್ಗೆ ಹೋದ್ವಿ. ಐದರ್ ಪ್ರೊಟೆಸ್ಟ್ ಮಾಡ್ಬೋದಾಯಿತು, ಇಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು. ಇದಕ್ಕೆಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಜಸ್ಟಿಸ್ ನಾಗಪ್ರಸನ್ನ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಯಾಕೆಂತಂದರೆ ಅವರು ಹಿಂದೆ ಕನ್ನಡ ಪರ ಆಗಿರ್ಬೋದು, ಸಮಾಜಕ್ಕೆ ಯಾವುದೇ ಎಲ್ಲ ಒಂದು ಜಡ್ಜ್ಮೆಂಟು ಅಷ್ಟೇ ತುಂಬ ಸ್ಪಷ್ಟವಾಗಿ ಸಮಾಜದ ಕಳಕಳಿಯಿಂದ ಸಮಾಜಕ್ಕೋಸ್ಕರ ತುಂಬ ಜಡ್ಜ್ಮೆಂಟ್ ಬಂದಿದೆ. ಈ ಒಂದು ವಿಚಾರವಾಗೂ ಅಷ್ಟೇ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟನೂ ಅಷ್ಟೇ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬಂದು ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದಾಗ ಸುಮಾರು 1 ಗಂಟೆ 50ರಿಂದ 60 ನಿಮಿಷ ತನಕ ಫುಲ್ಲು ಸುಮಾರು 25 ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಚರ್ಚೆ ಮಾಡಿದ್ವಿ. ಅದರಲ್ಲಿ ನೇಮಕಾತಿ ಯಾವಾಗ ಆಗುತ್ತೆ ಮತ್ತು ವಯೋಮಿತಿ ಆಗುತ್ತಾ ಇಲ್ಲ ಅಂತೇಳಿ ಈ 2 ವಿಚಾರವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನೇಮಕಾತಿ ಅಂತಂದರೆ ಈಗ ಹೈಕೋರ್ಟಲ್ಲಿ ಸ್ಟೇ ಅಂದರೆ ಅಂಟಿಲ್ ಒಳ ಮೀಸಲಾತಿ ಜಡ್ಜ್ಮೆಂಟು ಮತ್ತು ರಿಸರ್ವೇಷನ್ ಜಡ್ಜ್ಮೆಂಟು ಬರೋ ತನಕ ಯಾವುದೇ ನೋಟಿಫಿಕೇಶನ್ಸ್ ಮಾಡಬೇಡಿ ಅಂತೇಳಿ ಇದೆ. ಬಟ್ ಆದರೆ ಕೆಲವೊಂದು KPSC KEಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈವನ್ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಕೂಡ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಇವಾಗ ಇಂಟರ್ವ್ಯೂ ಇದೆ. ಇದೇ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಎಲ್ಲ ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಈ ಒಂದು ಜನವರಿ 20th ಏರಿಂಗ್ ಇದೆ. ಅವತ್ತು ಕೂಡ ಏನಪ್ಪ ಅಂದರೆ ಸರ್ಕಾರದಿಂದ ನಾನು ಕೇಳಿದ್ದದೇ, ಒಂದು ಬಿಲ್ ಪಾಸ್ ಮಾಡಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡ್ವಿ. ಆದರೆ ಅವರು ಒಂದು ರೀಸನ್ ಹೇಳಿದ್ರು, ಇಲ್ಲ ನಾವು ಜನವರಿಗೆ ಒಂದು ಕೇಸ್ ಇದೆ, ಜನವರಿ 20ನೇ ತಾರೀಕು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂತೀವಿ, ಅದರಲ್ಲಿ ನೀವು ಕೂಡ ಸ್ಟೂಡೆಂಟ್ಸ್ ಇಂಪ್ಲೀಡ್ ಆಗಿ ಅಂತ ಕೇಳಿದ್ದಾರೆ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಯಾಕೆ ಅಂತಂದರೆ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ. ಏನು ಸುಮಾರು 56,000 ಪೋಸ್ಟ್ ಇದೆ. 56,000 ಪೋಸ್ಟ್ ಕೋರ್ಟ್ ಕಡೆಯಿಂದ ಪರ್ಮಿಷನ್ಸ್ ತೊಗೊಂಡು ರೆಕ್ರೂಟ್ಮೆಂಟ್ ಮಾಡ್ತೀವಿ. ಸಬ್ಜೆಕ್ಟು ಔಟ್ಕಮ್ ಆಫ್ ಏನು ರಿಸರ್ವೇಷನ್ಸ್ ಇಶ್ಯೂಸು ಮತ್ತು ಒಳ ಮೀಸಲಾತಿ ಏನಿದೆ ಈ ಎರಡನ್ನೋದನ್ನು ನಾವು ಫೈನಲ್ ಅಪ್ಲೈ ಮಾಡ್ತೀವಿ ಅನ್ನೋ ಥರ ಪರ್ಮಿಷನ್ಸ್ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಕೆಲವೊಂದು ವಿಚಾರ ಕೆಲವೊಬ್ರು ಯಾರು ಹೇಳಿದ್ರು, ಇಲ್ಲ ಒಳ ಮೀಸಲಾತಿ ಅದ್ರ 58%ಗೆ 57%ಗೆ ನಾವು ರೆಕ್ರೂಟ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಕೇಳ್ತೀನಿ ಅಂತ ಹೇಳಿ. ಬಟ್ ಅಂಟಿಲ್ ನೋಡೋಣ ಯಾವ ರೀತಿ ಮಾಡ್ತಾರೆ. ಒಟ್ಟು ನಮಗೇನಂದರೆ ರೆಕ್ರೂಟ್ಮೆಂಟ್ ಇಮಿಡಿಯೇಟ್ ಸ್ಟಾರ್ಟ್ ಆಗಬೇಕು. ಆ ಒಂದು ವಿಚಾರದಲ್ಲಿ ನಮ್ಮದು ಅಷ್ಟೇ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದನೂ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸೇರಿಸ್ಕೊಂಡು ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ತಿದ್ದೀವಿ. ನಾಳೆ ನಾಡ್ದು ನಾವು ಈ ಒಂದು ಆ್ಯಕ್ಚುಲಿ ಈಗ ವೆಕೇಷನ್ ಇದೆ, ಕೋರ್ಟ್ ವೆಕೇಷನ್ ಇರೋದ್ರಿಂದ ನೆಕ್ಸ್ಟ್ ಜನವರಿಗೆ ಕೋರ್ಟ್ ಸ್ಟಾರ್ಟ್ ಆಗೋದು. ಅದಕ್ಕೆ ಮುಂಚೆ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಹಾಕಿ ನಾವು ಇಂಪ್ಲೀಡ್ ಆಗ್ತೀವಿ ಆ ಒಂದು ಕೇಸಿಗೆ. ಎಲ್ಲ ಸ್ಟೂಡೆಂಟ್ಸ್ಗೆ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಅಂಟಿಲ್ ಜನವರಿ 20ನೇ ತಾರೀಕು ನಾವು ನೋಡ್ಕೊತೀವಿ. 20ನೇ ತಾರೀಕೇನ ಸಪೋಸ್ ಏನಾದರೂ ಸರ್ಕಾರ ಆಗಿರ್ಬೋದು, ಸರ್ಕಾರ ಒಪ್ಕೊಬೇಕು. ಸರ್ಕಾರ ಅದೇನಾದರೂ ಅಲ್ಲಾಗಲಿಲ್ಲ ಅಂದರೂ ಒಂದು ಬಿಲ್ ಪಾಸ್ ಮಾಡಿ, ಇಲ್ಲ
ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಲೇಬೇಕು. ಆ ಒಂದು ವಿಚಾರ ಜನವರಿ 20ನೇ ತಾರೀಕು ತನಕ ಯಾವುದೇ ರೀತಿ ಹೋರಾಟ ಅಂತೂ ಇರಲ್ಲ. ಆದರೆ ಹೋರಾಟ ಜನವರಿ 20ನೇ ತಾರೀಕು ಏನಾದರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಅಂತೂ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಾವು ಬಿಡಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅಷ್ಟು ಕುತ್ಕೊಂಡು ಕೇಳಿದ್ದಾರೆ. ಪಾಪ ಎಲ್ಲ ಒಂದೇ ಅಂತಲ್ಲ, ಎಲ್ಲ ವಿಚಾರವಾಗೂ ಅಷ್ಟೇ. ಮತ್ತು ಅದರಲ್ಲೂ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ PC ವಯೋಮಿತಿದು ಸ್ಪಷ್ಟವಾಗಿ ನಾನು ಕೇಳಿದ್ದೀನಿ, ಲೆಟ್ರು ತೋರಿಸಿದ್ದೀನಿ. ಅಪೋಸಿಷನ್ ಲೀಡರ್ ಇರಬೇಕಾದ್ರೆ 33 ವರ್ಷ SC/ST OBCಗೆ 30 ಇಯರ್ಸು ಜನರಲ್ ಮೆರಿಟ್ಗೆ ನೀವೇ ಲೆಟ್ರ್ ಹಾಕಿದ್ದೀರಿ ಸರ್, ಅದು ಕಾಯಂ ಮಾಡಬೇಕಂತ ಹೇಳಿದ್ರ. ಇದನ್ನು ಆ ಲೆಟ್ರ್ ನೋಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಬಂದು ಇವತ್ತು ಧಾರವಾಡದಲ್ಲಿ ಮೆಜಾರಿಟಿ ಸುಮಾರು 1 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 80% ಆಫ್ ದಿ ಸ್ಟೂಡೆಂಟ್ಸು ಈ ಒಂದು ಪೊಲೀಸ್ ಆಕಾಂಕ್ಷಿಗಳೇ ಇದ್ದಾರೆ ಸ್ಟೂಡೆಂಟ್ಸು. ಅವ್ರ ಪರವಾಗಿ ಒಂದು ವಯೋಮಿತಿ ಖಂಡಿತ ಬೇಕೇ ಬೇಕು. ಈ ಒಂದು ಲಾಸ್ಟ್ ಒಂದು 5 to 6 ಇಯರ್ಸಿಂದ ಯಾವುದೋ ರೆಕ್ರೂಟ್ಮೆಂಟ್ ಆಗಿಲ್ಲ. ಪ್ಲಸ್ ರೀಜ್ನಲ್ ಸ್ಟೇಟ್ಸ್ ಇರ್ಬೋದು, ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದೆ ಏಜ್ ರಿಲ್ಯಾಕ್ಸೇಷನು. ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಈ ಹಿಂದೆ ಸಾಕಷ್ಟು ಬಾರಿ ಭೇಟಿ ಮಾಡಿದ್ವಿ, ಮನವಿನೂ ಕೊಟ್ಟಿದ್ವಿ, ಅದ್ರ ಬಗ್ಗೆನೂ ಹೇಳಿದೆ. ಅದಾದ್ಮೇಲೆ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸರ್ ಹತ್ರ ಸಾಕಷ್ಟು ಬಾರಿ ಹೋಗಿ ಭೇಟಿ ಮಾಡಿದ್ವಿ. ಅದಾದ್ಮೇಲೆ ಸ್ಟೂಡೆಂಟ್ಸು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದು ರೈಲ್ವೆ ಸ್ಟೇಷನ್ನು ಮತ್ತು ಸಿದ್ಧಗಂಗಾ ಮಠದಲ್ಲೆಲ್ಲ ಉಳ್ಕೊಂಡು ರಾತ್ರಿ ಆಗಲೆಲ್ಲ ಕಷ್ಟಪಟ್ಟು ವಯೋಮಿತಿ ಜಾಸ್ತಿ ಮಾಡಬೇಕಂತಲೇ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಇದ್ರ ಪರವಾಗಿ ಎಲ್ಲರೂ ಎಷ್ಟು ಜನ ಹೋರಾಟ ಮಾಡಿದ್ರ ಅಷ್ಟು ಜನಕ್ಕೂ ಈ ಒಂದು ಯಶಸ್ವಿ ಕಾಣ್ತೀವಿ ಅನ್ನೋ ಒಂದು ಭರವಸೆ ಇದೆ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಇದೆಲ್ಲನೂ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಇದನ್ನು ನಂಬ್ಕೊಂಡಿದ್ದಾರೆ ಸರ್, ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಅಂತಲೂ ಹೇಳಿದ್ದೀನಿ. ಇದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಸಪೋಸ್ ಏನಾದರೂ ಇದು ಕಾಯಂ ಮಾಡಿಲ್ಲ ಅಂತಂದ್ರೂ ಕೊನೆಯದಾಗಿ 1 ಟೈಮ್ ಆದರೂ ಕೊಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕೇಳಿದ್ದೀನಿ. ಮೋಸ್ಟ್ ಪ್ರಾಬಬಲಿ PC ವಯೋಮಿತಿ ಮತ್ತು ಆದಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು PSI ಇರ್ಬೋದು, ಅದು ಅಷ್ಟೇ 5 ಇಯರ್ಸ್ ಅಟ್ಲೀಸ್ಟ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಂದರೆ ಎಲ್ರಿಗೂ ಅಟೆಂಪ್ಟ್ ಸಿಗುತ್ತೆ. ಅದಾದಮೇಲೆ ಕಾಮನ್ ಆಗಿ ಇನ್ ಜನರಲ್ ಎಲ್ಲರಿಗೂ ವಯೋಮಿತಿ ಕೇಳಿದ್ದೀನಿ. ಯಾಕೆಂದರೆ ಇವಾಗ ಪ್ರೆಸೆಂಟು ಮೊದಲು 2 ವರ್ಷ ಇತ್ತು, ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ 1 ವರ್ಷ ಜಾಸ್ತಿ ಆಯಿತು, 3 ವರ್ಷ ಮಾಡಿದರು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ನಾನು ಮನವಿ ಮಾಡಿಕೊಂಡೆ. 1.5 ಇಯರ್ ಬಿಫೋರು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿತ್ತು ಸರ್. ಈಗ ನಮಗೆ ಆಲ್ಮೋಸ್ಟ್ 1.5 ವರ್ಷದಿಂದ ಒಳ ಮೀಸಲಾತಿಯಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಕನಿಷ್ಠ ಅಂತಂದ್ರೆ 4.5 ವರ್ಷ ಅಂತೂ ನಮಗೆ ವಯೋಮಿತಿ ಜಾಸ್ತಿ ಮಾಡಲೇಬೇಕು. ಆದರೆ ಈಗ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕಾಯ್ತಾ ಇದ್ದಾರೆ, 5 ವರ್ಷ ವಯೋಮಿತಿ ಮಾಡಲೇಬೇಕು ಅಂತ ಕೇಳಿದ್ದೀನಿ. ಅದ್ರ ಜೊತೆಲಿ PCದು ಅಷ್ಟೇ ಸುಮಾರು ಈಗ 5,000 ಪೋಸ್ಟ್ ಇದೆ. 5,000 ಪೋಸ್ಟಿಗೆ ಅಷ್ಟು ಜನ ವಿದ್ಯಾರ್ಥಿಗಳಲ್ಲಿ ತುಂಬ ಅಂದರೆ 1 ತಿಂಗಳು 2 ತಿಂಗಳು 6 ತಿಂಗಳು ಮುಂಚೆ ವಯೋಮಿತಿ ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ವಯೋಮಿತಿ ಕೊಡಲೇಬೇಕಂತ ಮನವಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಕೂಡ ನಾವು ಲಾಸ್ಟ್ ಮೂಮೆಂಟ್ ಬರಬೇಕಾದ್ರೂ ಕೂಡ ಅದನ್ನೇ ಹೇಳಿದ್ರು, ಅಂದರೆ ವಯೋಮಿತಿ ನಾವು ಮಾಡೋಣ, ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಆ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾನು ನಿಮಗೆಲ್ಲ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಯೋಮಿತಿ ಜಾಸ್ತಿ ಮಾಡ್ತಾರೆ ಅಂತ ಭರವಸೆ ಇದೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ನೆಗೆಟಿವ್ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್. ಆಗಲಿಲ್ವಾ ಖಂಡಿತ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಯೋಚನೆ ಮಾಡೋದು, ಸೂಸೈಡ್ ಮಾಡ್ಕೊಳ್ಳೋವಂಥದ್ದು ಈ ವಿಚಾರ ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಬರಬಾರ್ದು. ನಿಮಗೆ ಒಂದು ಕೆಲಸ, ಸರ್ಕಾರಿ ಕೆಲಸ, ಇಟ್ಸ್ ರೈಟ್ ಟು ಎಂಪ್ಲಾಯ್ಮೆಂಟ್ ಅಲ್ಲ, ಇದು ರೈಟ್ ಟು ಆಪರ್ಚುನಿಟೀಸ್. ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಬರುತ್ತೆ, ಒಂದು ಆಪರ್ಚುನಿಟೀಸ್ ಅಷ್ಟೇ ಕೊಡ್ತಾ ಇರೋದು. ಆಪರ್ಚುನಿಟೀಸಲ್ಲಿ ನೀವು ಕೆಲಸ ತೊಗೊಬೇಕೇ ಹೊರತು ಇಲ್ಲ ನಮಗೆ ಸರ್ಕಾರ ಹೇಳಿಲ್ಲ ನಿಮಗೆ ಸರ್ಕಾರಿ ಕೆಲಸನೇ ಕೊಡ್ತೀನಿ ಅಂತೇಳಿ. ಸರ್ಕಾರದಲ್ಲಿ ನೋಟಿಫಿಕೇಶನ್ಸ್ ಆಗಬೇಕು, ರೆಕ್ರೂಟ್ಮೆಂಟ್ ಆಗಬೇಕು, ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ದಯವಿಟ್ಟು ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಅದರಲ್ಲೂ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಹಂಗಾಗಿ ಎಲ್ರಿಗೂ ಜಾಬ್ ಸಿಗುತ್ತೆ, ಹೋರಾಟ ಮಾಡೋಣ. ಆದರೆ ನಿಮ್ಮ ಜೀವ ಇದ್ದರೆ 1000 ಕೆಲಸ ಮಾಡ್ಬೋದು. ನೀವು ಜೀವನೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮ ಜೀವ ಇದ್ದರೆ ಮಾತ್ರ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮತ್ತು ನೀವು ಜೀವನ ಮಾಡಬೇಕಂದ್ರೆ ಜೀವ ಇದ್ದರೆ ಮಾತ್ರ. ಒಂದು ಸಮಾಜದಲ್ಲಿ ಏನೇ ಮಾಡಬೇಕಂದ್ರೂ ನೀವು ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇದನ್ನು ನೀವು ಬರೆದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇನ್ನು ಸ್ಟೂಡೆಂಟ್ಸ್ ಇನ್ನು ಮುಂದೆ ಯಾವುದೇ ಸ್ಟೂಡೆಂಟ್ಸ್ ಇದ್ರೂ ಸೂಸೈಡ್ ಮಾತ್ರ ಮಾಡ್ಕೊಂಡು ಹೋಗ್ಬೇಡಿ. ಯಾಕೆಂದರೆ ಇದ್ರ ಬಗ್ಗೆ ಒಂದಷ್ಟು ಆ ಮೂಮೆಂಟ್ ಅಷ್ಟೇ. ಮೊನ್ನೆ ನಾನು ಟ್ರೈನಿಗೆ ಸಿಕ್ಕಿರೋಂಥದ್ದು ಸಿಚುವೇಶನ್ ನೋಡಿದ್ರು ಅಷ್ಟೇ. ಒಂದು ಸತಿ ನೀವು ಏನದು ಸಾಯ್ಬೇಕಂತ ನೀವು ನಿಂತ್ಕೊಂಡಿದ್ರಲ್ಲ, ಅದರಲ್ಲಿ 100%ಅಲ್ಲಿ 1% ಬದುಕಬೇಕಂತ ಅಂದ್ಕೊಂಡ್ರೆ ನೀವು ಜೀವನ 100 ವರ್ಷ ಬದುಕ್ಬೋದು. ನೀವು 100 ವರ್ಷ ಸಾಧನೆ ಮಾಡ್ಬೋದು. ಆ 1% ನಿಮ್ಗೆ ಅಷ್ಟೇ ಬೇಕಾಗಿರೋದು. ಅಷ್ಟು ಈಸಿ ಇಲ್ಲ ಸಾಯ್ಬೇಕು ಅಂತ ನೀವೊಂದು ಟ್ರೈನಿಗೆ ತಲೆ ಕೊಡೋದು, ಟ್ರೈನ್ ಮುಂದೆ ನಿಂತ್ಕೊಳೋದು, ಇಲ್ಲ ನೇಣು ಹಾಕೊಳೋದು, ಅಷ್ಟು ಈಸಿ ಇಲ್ಲ. ಅದರಲ್ಲಿ 1% ನೀವು ಬಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮಗೆ 1000 ಯೋಚನೆಗಳು ಬರ್ತವೆ, 1000 ಪಾಸಿಟಿವ್ ಥಾಟ್ಸ್ ಬರುತ್ತೆ, 1000 ಕೆಲಸ ಮಾಡ್ಬೋದು. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ.
ಯಾವುದೇ ಕಾರಣಕ್ಕೂ ಸುಸೈಡ್ ಮಾಡ್ಕೊಂಬಿಡಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 1 ಮಂತಲ್ಲಿ ನಿಮಗೆಲ್ಲ ರಿಕ್ರೂಟ್ಮೆಂಟ್ ಆಗುತ್ತೆ. ಸಪೋಸ್ ಆಗಲಿಲ್ಲ ಅಂತಂದರೆ ನಿರಂತರವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಬಿ ಪಾಸಿಟಿವ್, ನೆಗೆಟಿವ್ ಮಾತ್ರ ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.